ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ಚಂದ್ರಶೇಖರ, ಕನ್ನಡ ಉಪನ್ಯಾಸಕ. ಇವತ್ತು PUC 2ನೇ ವರ್ಷದಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ನೂತನವಾದಂತಹ ಪಾಠ. ಇದು ಹಳೆಗನ್ನಡ ರೂಪದಂತೆ ಕಂಡರೂ ಕೂಡ ನಾವು ಹಳೆಗನ್ನಡ ಅಂತೇಳಿ ಅನ್ನಬಾರ್ದು ಇದಕ್ಕೆ. ಯಾಕೆ ಅಂತಂದ್ರೆ ಬರೆದಿರ್ತಕ್ಕಂಥ ಕಾಲ ಏನಿದೆ ಅಂತಂದರೆ ಹಳೆಗನ್ನಡದ ಕಾಲ ಇದು ಅಲ್ಲ. ಇದು ಮುದ್ದಣ್ಣ ಕವಿ ವಾಸಿಸಿರ್ತಕ್ಕಂಥ ಕಾಲ, 19-20ನೇ ಶತಮಾನದ ಕಾಲ ಆಗಿದೆ. ಹೀಗಾಗಿ ಇದು ರೂಪ ಹಳೆಗನ್ನಡದಿದ್ದರೂ ಕೂಡ ನಾವು ಹಳೆಗನ್ನಡ ಅಥವಾ ನಡುಗನ್ನಡ ಅನ್ನಬಾರದು. ಇದು ಮುದ್ದಣ್ಣ ಕವಿ ಬರೆದಿರ್ತಕ್ಕಂಥ ಒಂದು ಪಾಠ, ತಿರುಳ್ಗನ್ನಡದ ಬೆಳ್ನುಡಿ ಅಂತಕ್ಕಂಥದ್ದು ಈ ಪಾಠ ಆಗಿದೆ. ಈಗ ನಾವು ಈ ಪಾಠ ಬೋಧನೆಗಿಂತ ಮೊದಲಿಗೆ ಸ್ವಲ್ಪ ಸಂಕ್ಷಿಪ್ತವಾದಂತಹ ಕವಿ ಪರಿಚಯ ಮಾಡಿಕೊಳ್ಳುವುದು ಅತ್ಯಂತ ಸೂಕ್ತವಾದದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಮುದ್ದಣ್ಣ ಕವಿ ಬರೆದಿರತಕ್ಕಂತಹ ಒಂದು ಭಾಗ, ಇದು ಆರಂಭಿಕ ಭಾಗ. ಈತನ ಕಾಲ 1869ರಿಂದ 1901ರವರೆಗೆ ಇತ್ತು ಅಂತೇಳಿ ಹೇಳಾಗ್ತದೆ. ಈತನ ಮೂಲ ಹೆಸರು ಲಕ್ಷ್ಮೀ ನಾರಾಯಣಪ್ಪ ಅಂತಕ್ಕಂಥದ್ದು. ಈತ ನಂದಳಿಕೆ ಅಂತಕ್ಕಂತಹ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನು. ಈತನ ತಂದೆ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಮ್ಮ ಅಂಥೇಳಿ ಹೇಳ್ತಾರೆ. ಹೀಗಾಗಿ ಇಲ್ಲಿ ನಾವು ಏನು ಪ್ರಮುಖ ಸಂಗತಿ ಅಂತ ತಿಳಿದುಕೊಳ್ಳಬೇಕಾಗಿದೆ ಅಂತಂದರೆ, ದುರ್ದೈವದಿಂದ ಈತ ಅಲ್ಪಾಯುಷಿ ಆಗಿದ್ದ ಅಂತಕ್ಕಂಥದ್ದು. ಮುದ್ದಣ್ಣ ಕವಿಯ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತಂದರೆ, ಆತನು ಹೇಳಬೇಕಾದದ್ದನ್ನು ನೇರವಾಗಿ ಹೇಳಲಾರದೆ ಇಲ್ಲಿ ಹೆಂಡತಿಯ ಮುಖಾಂತರ ಹೇಳಿರ್ತಕ್ಕಂಥ ಸಂಗತಿಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಈತ ಬರೆದಿರ್ತಕ್ಕಂತಹ ಅನೇಕ ಗ್ರಂಥಗಳಿವೆ. ಅದ್ಭುತ ರಾಮಾಯಣ, ಶ್ರೀರಾಮ ಪಟ್ಟಾಭಿಷೇಕ, ರಾಮಾಶ್ವಮೇಧ, ಇಂತಹ ಅನೇಕ ಕೃತಿಗಳನ್ನು, ಅಲ್ಲದೆ ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಅಂತಕ್ಕಂಥ ಯಕ್ಷಗಾನ ಪ್ರಸಂಗಗಳನ್ನು ಕೂಡ ಬರೆದಿರ್ತಕ್ಕಂಥದ್ದು. ಇನ್ನು ಗೋದಾವರಿ ಅಂತಕ್ಕಂಥ ಅಪೂರ್ಣ ಕಾದಂಬರಿ ಕೂಡ ಉಳಿದು ಬಿಟ್ಟಿದೆ ಅಂಥೇಳಿ ಹೇಳ್ತಾರೆ. ನಾನು ಕವಿಯ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡುವುದಿಲ್ಲ. ಆತ ಒಬ್ಬ ಅದ್ಭುತವಾದಂಥ ಕವಿ. ಹಾಗೆ ನೋಡಿದರೆ ವ್ಯಾಯಾಮ ಶಿಕ್ಷಕ, ಫಿಸಿಕಲ್ ಎಜುಕೇಷನ್ ಟೀಚರ್, ಟೀಚರ್ ಅಂತ ಹೇಳ್ತೀವಲ್ಲ, ಹಾಗೆ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆದರೆ ಮನಸ್ಸಿನ ತುಂಬ ಇದ್ದದ್ದು ಮಾತ್ರ ಕನ್ನಡದ ಬಗ್ಗೆ ಅಪಾರವಾದಂತಹ ಪ್ರೀತಿ, ಹೆಮ್ಮೆ, ಗೌರವ, ಹಾಗೂ ಹೊಸಗನ್ನಡದ ಜನತೆಗೆ ಏನು ಬೇಕು ಅಂತಕ್ಕಂಥ ಸೂಚನೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ನೋಡ್ರಿ, ಈ ತಿರುಳುಗನ್ನಡದ ಬೆಳ್ನುಡಿ ಅಂತಕ್ಕಂಥದ್ದು ಈ ಭಾಗ ಏನಿದೆ, ಮುದ್ದಣ್ಣ ಮನೋರಮೆ ಪ್ರಸಂಗ ಅಂತ ಹೇಳಿ ಬಹಳ ಪ್ರಸಿದ್ಧವಾಗಿದೆ. ರಾಮಾಶ್ವಮೇಧ ಅಂತಕ್ಕಂತಹ ಕಾವ್ಯ ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಆತ ಮೊದಲಿಗೆ ಈ ಬಗ್ಗೆ, ಅಂದರೆ ತಾನು ಏನು ಬರೆಯಬೇಕಾಗಿದೆ ಅದನ್ನು ಹೆಂಡತಿಯ ಮುಖಾಂತರ ಹೇಳಿಸಿದ್ದಾನೆ. ಇದು ಬಹುತೇಕ ಒಂದು ಕಾಲ್ಪನಿಕವಾದಂತಹ ಘಟನೆ ಆದರೂ ಆಗಿರಬಹುದು. ಆದರೆ ಕಾಲ್ಪನಿಕವಾದಂಥ ಘಟನೆ ಇದ್ದರೂ ಕೂಡ ಎಷ್ಟು ನೈಜತೆಯಿಂದ ಕೂಡಿದೆ ಅಂತಂದರೆ, ಇದು ಅದ್ಭುತವಾದಂಥ ಪತಿ ಪತ್ನಿಯರ ಸ್ವಾರಸ್ಯಕರವಾದಂಥ ಸಂಭಾಷಣೆಯಿಂದ ಕೂಡಿದೆ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದರೆ, ಕನ್ನಡದ ಈ ಮುಂದಿನ ಪೀಳಿಗೆಗೆ ಯಾವುದು ಇಷ್ಟವಾಗುತ್ತದೆಯೋ ಆ ಭಾಗ, ಅಂದರೆ ಇಲ್ಲಿ ಪದ್ಯಕ್ಕಿಂತ ಗದ್ಯ ಪ್ರಮುಖವಾದದ್ದು, ಹಾಗೂ ಈ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಗಟ್ಟಿತರವಾಗಿರ್ತಕ್ಕಂತಹ ಆ ಒಂದು ಭಾಷೆಗಿಂತ ತಿರುಳುಗನ್ನಡ ಬೇಕು ಅಂತಕ್ಕಂಥದ್ದು, ಇವೆಲ್ಲವುಗಳನ್ನು ನಾವು ಮುದ್ದಣ್ಣ ಕವಿ ಗಮನದಲ್ಲಿಟ್ಕೊಂಡು ನಮಗೆ ಈ ಮಹಾಕಾವ್ಯವನ್ನು ಕೊಟ್ಟಿದ್ದಾರೆ. ಆದರೆ ಈ ಇಡೀ ರಾಮಾಶ್ವಮೇಧ ಮಹಾಕಾವ್ಯಕ್ಕಿಂತ ಅದ್ಭುತವಾದದ್ದೇನು ಅಂತಂದರೆ, ಈ ಆರಂಭಿಕ ಏನು ಒಂದು ಚೌಕಟ್ಟು ಇದೆ, ಪತಿ ಪತ್ನಿಯರ ಸಂಭಾಷಣೆ, ಇದು ಬಹಳ ಅದ್ಭುತವಾಗಿದೆ ಅಂಥೇಳಿ ನಾವು ಹೇಳಬಹುದಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುವುದಿಷ್ಟೇ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಗತ್ಯವಿದ್ದರೆ ನಿಮಗೇನು ಬೇಕು ಅಂತಕ್ಕಂಥ ಸಂಗತಿಯನ್ನು ನೀವು ಕಾಮೆಂಟ್ನಲ್ಲಿ ಬರೆದರೆ ಅಂತಂದರೆ ಅದನ್ನು ನಾನು ಪೂರೈಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈಗ ನಾನು ಹೆಚ್ಚು ನಿಮ್ಮ ಸಮಯವನ್ನು ತೆಗೆದುಕೊಳ್ಳಲಾರದೆ ನೇರವಾಗಿ ಪಾಠ ಬೋಧನೆ ಮಾಡ್ತೀನಿ. ನೋಡಿ, ನನ್ನ ವೈಶಿಷ್ಟ್ಯ ಏನು ಅಂತಂದರೆ, ಪ್ರತಿಯೊಂದು ಪದದ ಮೇಲೆ ಈ ನನ್ನ ಪೆನ್ಸಿಲನ್ನು ಇಡ್ತಾ ಹೋಗ್ತೇನೆ, ಆ ಪದಕ್ಕೆ ಅರ್ಥ ಹೇಳ್ತೇನೆ. ಇಡೀ ಒಂದು ಆ ವಾಕ್ಯವೃಂದ ಪರಿಚ್ಛೇದ ಏನಿರ್ತದೆ, ಅಥವಾ ಇಲ್ಲೇನೊಂದು ಸಂಭಾಷಣೆಯ ಒಂದೊಂದು ಮಾತುಗಳಿವೆ, ಅವುಗಳ ಸರಳವಾದಂತಹ ರೂಪ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಕೊನೆಯವರೆಗೆ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ಪಾಠವನ್ನು ನೋಡಿ. ಯಾಕೆ ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇದು ಬಹಳ
ಮಹತ್ವದ ಪಾಠವಾಗಿದೆ. ಈಗ ನೇರವಾಗಿ ಪಾಠದ ಕಡೆಗೆ ನಾವು ಬರೋಣ. ವಿದ್ಯಾರ್ಥಿಗಳೇ, ಇದು ಗದ್ಯ ಪಾಠ 7ನೇಯದ್ದು. ತಿರುಳ್ಗನ್ನಡದ ಬೆಳ್ನುಡಿ ಅಂತಕ್ಕಂಥದ್ದು ಈ ಪಾಠದ ಶೀರ್ಷಿಕೆಯಾಗಿದೆ. ತಿರುಳ್ಗನ್ನಡದ ಬೆಳ್ನುಡಿ, ಇದರ ಅರ್ಥ ಏನು ಅಂತಂದರೆ ತಿಳಿ ಕನ್ನಡದ ಶುಭ್ರವಾದಂತಹ ಸರಳವಾದಂತಹ ನುಡಿ ಅಂತ ಅರ್ಥ ಆಗ್ತದೆ. ಈಗ ನಾನು ನೇರವಾಗಿ ಈ ಎಲ್ಲ ಸಂಗತಿಗಳನ್ನು ನಿಮ್ಮೊಂದಿಗೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಈಗ ನೇರವಾಗಿ ಪಾಠದ ಬೋಧನೆಯ ಕಡೆಗೆ ಬರ್ತಾ ಇದ್ದೇನೆ. ಕಾಡುಂ ನಾಡುಂ ಮನೋಜ್ಞಂ ಆಗೆ. ನೋಡಿ, ನಾನು ಒಂದೊಂದು ಪದಗಳ ಮೇಲೆ ಪೆನ್ಸಿಲ್ ಇಡ್ತಾ ಹೋಗ್ತಾ ಇದ್ದೇನೆ. ಸಂಪ್ರಾಪ್ತಂ ಆದ ವರ್ಷಕಾಲದೋಳ್ ಒಂದು ದಿವಸಂ. ಕಾಡು ಮತ್ತು ನಾಡು ಮನೋಜ್ಞವಾಗಿತ್ತು ಅಂದರೆ ಬಹಳಷ್ಟು ಸುಂದರವಾಗಿತ್ತು. ಕಾಡುನೂ ಸುಂದರವಾಗಿತ್ತು, ನಾಡುನೂ ಸುಂದರವಾಗಿತ್ತು. ಯಾಕೆ ಅಂತಂದ್ರೆ ಅದು ವರ್ಷಕಾಲ ಇತ್ತು. ವರ್ಷ ಅಂತಂದ್ರೆ ಮಳೆಗಾಲ ಇತ್ತು. ಅದು ಸಂಪೂರ್ಣವಾದಂತಹ ಮಳೆಗಾಲ ಇತ್ತು. ಕಾಡು ನಾಡು ಬಹಳ ಮನೋಜ್ಞವಾಗಿತ್ತು. ಯಾಕೆ ಅಂತಂದರೆ ಆವಾಗ ಈ ತುಂಬಿತ್ತು. ಅದು ವರ್ಷಕಾಲದೊಳಗೆ ಅದು ಸಂಪ್ರಾಪ್ತವಾಗಿತ್ತು, ಪೂರ್ಣಗೊಂಡಿತ್ತು. ಒಂದು ದಿವಸಂ, ಈ ಪ್ರಕಾರವಾಗಿ ಒಂದು ದಿವಸ ಏನಾಗ್ತಾ ಇದೆ, ಒಂದು ದಿವಸಂ. ನೋಡ್ರೆ ಲಕ್ಷ ಕೊಟ್ಟು ನೋಡ್ರಿ, ದಿವಸಂ ಅಂತಂದಿಲ್ಲ, ದಿವಸಂ. ದಿವಸಂ ಅಂತಂದ್ರೆ ದಿನನೇ. ಬೈಗುಂಬೊಳ್ತಿನೊಳ್ ಒಂದು ದೋಳ್ ಎಂದಿನಂತೆ ಇರಲ್ ಓಲಗಂ ಪರಿಯೇ. ಬೈಗುಂ ಬೊಳ್ತಿನೋಳ್, ಬೊಳ್ತು ಅಂತ ಪೊಳ್ತು ಅಂದ್ರೆ ಹೊತ್ತು, ಬೈಗು ಅಂದ್ರೆ ಸಾಯಂಕಾಲದ ಹೊತ್ತಿನೊಳಗೆ ಒಂದು ದಿನಂ ಒಂದು ದಿವಸ ಅಂತಿರಲ್ ಈ ಪ್ರಕಾರವಾಗಿದ್ದಿರುವಾಗ ಓಲಗಂ ಪರಿಯೇ ರಾಜಸಭೆ ಅದನ್ನು ಬಿಟ್ಕೊಟ್ಟು ಕಬ್ಬಿಗರ ಬಲ್ಲಹಂ ಕವಿಗಳ ಪುರುಷ ಅಂದರೆ ಶ್ರೇಷ್ಠ ಕವಿ ಅಂತ ಅರ್ಥ. ಮುದ್ದಣನ್ ಅರಮನೆಯಿಂ, ಮುದ್ದಣ್ಣನು ಅರಮನೆಯಿಂದ ಪೊರಮಟ್ಟು ಹೊರಟು ನೆರೆ ಬೀದಿ ಒಂದು ಪಕ್ಕದ ಬೀದಿಯನ್ನು ವಿಡಿದು ಅಂದರೆ ಹಿಡಿದು, ಪಕ್ಕದ ಬೀದಿಯನ್ನು ಹಿಡಿದು ಪೊರೆ ವೀಡಿಂಗೆ ಐತರ್ಪುದುಂ ಅಂದರೆ ಪೊರೆ ವೀಡು ಅಂದರೆ ಮನೆ, ಪೊರೆ ವೀಡು ಅಂದರೆ ವಾಸದ ಮನೆ, ತಾನು ವಾಸಿಸಿರ್ತಕ್ಕಂಥ ಪೊರೆಯಲ್ಪಡತಕ್ಕಂಥ ಮನೆ. ಐತರ್ಪುದುಂ ಬರ್ತಾ ಇರಬೇಕಾದ್ರೆ ಆತನ ಮಡದಿ ಮನೋರಮೆ, ಅವನ ಹೆಂಡತಿ ಅಂದರೆ ಮುದ್ದಣ್ಣನ ಹೆಂಡತಿ ಮನೋರಮೆ ದೂರದೆ ಕಂಡು ಎಳೆದು. ಈ ನಾನು ಮೇಲ್ಗಡೆಗೆ ಏನು ಲೈನ್ ಹಾಕ್ತಾ ಇದ್ದೇನೆ ಆ ಅಕ್ಷರವನ್ನು ನೀವು ಛೇದಿಸಿ ಓದುವುದು ರೂಢಿಸಿಕೊಳ್ಳಬೇಕು. ಆತನ ಹೆಂಡತಿ ಮನೋರಮೆಯು ದೂರದಿಂದ ಕಂಡು ಎಳೆದು ಎದ್ದು. ಇದು ಳಕಾರ ಇದೆ, ನೆನ್ಪಿಟ್ಕೊಳ್ರಿ, ಳಕಾರ ಇದೆ. ಇದಿರ್ವೊಂದು ಎದುರಿಗೆ ಬಂದು ಕಾಲ್ಗೆ ನೀರಂ ನೀಡಿ, ಕಾಲಿಗೆ ನೀರು ಹಾಕಿದಳು. ಕಾಲು ತೊಳ್ಕೊಳ್ಬೇಕಲ್ಲ ಹೊರಗಡೆಯಿಂದ ಬರಬೇಕಾದ್ರೆ, ಕಾಲಿಗೆ ನೀರನ್ನು ನೀಡಿ ಮತ್ತು ಕೈ ಹಿಡಿದು ಆತನ ಪ್ರೀತಿಯಿಂದ ಆತನ ಕೈ ಹಿಡಿದು, ಪತಿಯ ಕೈ ಹಿಡಿದು ಒಳ ಚೌಕಿಗೆ ಒಯ್ದು. ಹಿಂದಿನ ಕಾಲದ ಮನೆಗಳನ್ನು ನೀವು ನೋಡಿದ್ರಿ ಅಂತಂದ್ರೆ ಈಗಿನಂಗೆ ಒಂದು ಹಾಲ್, ಒಂದು ಬೆಡ್ರೂಮ್ ಹಿಂಗಿರ್ತಿರಲಿಲ್ಲ. ಅದು ಬೇರೆ ಬೇರೆನೇ ಇರ್ತಿತ್ತು. ಊಟದ ಮನೆ, ಅಡಿಗೆ ಮನೆಯ ಪಕ್ಕದಲ್ಲಿ ಊಟದ ಮನೆ ಇರ್ತಿತ್ತು. ಆನಂತರ ಮುಂದಿನ ಬೇರೆ ಬೇರೆ ಕೊಠಡಿಗಳಿರ್ತಾಯಿತ್ತು. ಈ ಊಟದ ಮನೆ ಏನಿರ್ತಿತ್ತು ಸಾಮಾನ್ಯವಾಗಿ ಅಡಿಗೆ ಮನೆಯ ಹತ್ತಿರದಲ್ಲಿರ್ತಿತ್ತು. ಅದಕ್ಕೆ ಒಳಚೌಕಿ ಅಂತೇಳಿ ಹೇಳ್ತಿದ್ರು. ಚೌಕಿ ಮನೆ, ಊಟದ ಮನೆ ಅಂತೇಳಿ. ಕೈ ಹಿಡಿದು ಒಳಚೌಕಿಗೆ ಒಯ್ದು ಮಣೆ ಇತ್ತು ಕುಳ್ಳಿರಿಸಿ, ಮಣೆ ಹಾಕಿದಳು. ಮಣೆ ಹಾಕಿ ಅಲ್ಲಿ ಗಂಡನನ್ನು ಕೂಡಿಸಿ ಒಡನೆಯೇ ತಕ್ಷಣವೇ ತನಿವಣ್ಣಂ ಅಲ್ಲಿ ರಸಪೂರಿತವಾಗಿರ್ತಕ್ಕಂಥ ಹಣ್ಣುಗಳನ್ನು ತಿನ್ನಲ್ ಇತ್ತು ತಿಲ್ಲಕ್ಕೆ ಕೊಟ್ಟಳು. ಕೆನೆವಾಲಂ ಕೆನೆಭರಿತವಾಗಿರ್ತಕ್ಕಂತಹ ಹಾಲು, ಕೆನೆವಾಲಂ ಕುಡಿಲಿಕ್ಕೆ ನೀಡಿ ಇತ್ತು ನೀಡಿದಳು. ಅಂದರೆ
ಆತನಿಗೆ ಉಪಚಾರ ಹೆಂಗೆ ಮಾಡ್ತಾ ಇದ್ದಾಳೆ ಅಂತಂದರೆ, ಬಂದ ತಕ್ಷಣ ಕಾಲು ತುಳಸಿ, ಆನಂತರ ಕೈ ಹಿಡಿದು ಮನೆಗೆ ಚೌಕಿ ಮನೆಗೆ ಕರೆದೊಯ್ದು ಅಲ್ಲಿ ಮನೆ ಇಟ್ಟು ಕುಳ್ಳಿರಿಸಿ ತನಿವಣ್ಣನ್ನು ಕೆನೆವಾಲನ್ನು ಕೊಟ್ಟು ಅವಳು ಉಪಚರಿಸುತ್ತಿದ್ದಳು. ಈ ಉಪಚಾರದಿನ್ ಆತನ ಪಸಿವಂ, ಈ ಉಪಚಾರದಿಂದ ಅವನ ಪಸಿವು ಹಸಿವು, ಬಳಲ್ಕೆಯುಂ ಬಳಲಿಕೆ ಆಯಾಸ ಮುಡಿಯೇ ಹೊರಟೋಯ್ತು, ಪರಿಹಾರವಾಗಿಬಿಡ್ತು. ಗೆಳತಿ ಸ್ನೇಹಿತೆ ಗೆಳತಿ, ನೋಡ್ರಿ ಹೆಂಡತಿಯನ್ನು ಯಾವ ಪ್ರಕಾರವಾಗಿ ಇಲ್ಲಿ ಪ್ರಯೋಗಿಸಲ್ಪಡ್ತಾ ಇದೆ. ಗೆಳತಿ ಗೆಳತಿ. ನರದಂಬುಲಂ ನರದಂಬುಲಮಂ ದ್ವಿತೀಯ ವಿಭಕ್ತಿ. ನರದಂಬುಲ ಅಂತಂದರೆ ಸುವಾಸನೆ ಭರಿತದಿಂದ ಕೂಡಿರತಕ್ಕಂಥ ತಾಂಬೂಲ ಎಲೆ ಅಡಿಕೆ. ಸವಿಯಲ್ಕೆಂದು ತಿನ್ಲಕ್ಕೆ ಅಂತೇಳಿ ನೀಡಿ ಮುಡಿದು ಮಡದಿ ಈವುತಂ ಇರೆ, ಮಡದಿ ಆತನ ಹೆಂಡತಿ ಕೊಡ್ತಾ ಇರಬೇಕಾದ್ರೆ ಈವುತಂ ಇರೆ ಇಂತು ಸುಖ ಸಲ್ಲಾಪಂಗೊಳುತ ಇರ್ದರ್, ಈ ಪ್ರಕಾರವಾಗಿ ಸುಖ ಮತ್ತು ಸಲ್ಲಾಪದಿಂದ ಕೂಡಿದ್ರು. ಅದೆಂತೆನೆ ಅದು ಏನಾಯ್ತಪ್ಪ ಒಂದು ಅಂತಂದ್ರೆ ಸಂಗತಿ, ಇದನ್ನು ಸಂಕ್ಷಿಪ್ತವಾಗಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಅಂದರೆ ಮಳೆಗಾಲದ ಒಂದು ದಿವಸ ಕಾಡು ನಾಡು ಅವು ಸಂಪೂರ್ಣವಾಗಿ ಸೊಗಸಾಗಿ ಅವು ರಮ್ಯ ಸೃಷ್ಟಿ ಇತ್ತಲ್ಲಿ. ಆಗ ಅಂಥ ಒಂದು ಸಾಯಂಕಾಲದ ಹೊತ್ತಿನಲ್ಲಿ ಮುದ್ದಣ್ಣನು ರಾಜನ ಓಲಗವನ್ನು ತೀರಿಸಿಕೊಂಡು ಮನೆ ಕಡೆಗೆ ಬರ್ತಾ ಇದ್ದಾನೆ. ನೆರವೀದಿ ಹಿಡಿದು ಮನೆ ಹತ್ತಿರ ಬರ್ತಾ ಇರಬೇಕಾದ್ರೆ ಆತನ ಮಡದಿ ಮನೋರಮಿ ದೂರದಿಂದ ಕಂಡು ಎದ್ದು ಎದುರುಗೊಂಡು ಕಾಲಿಗೆ ನೀರನ್ನು ನೀಡಿ ಕೈ ಹಿಡಿದು ಒಳಚೌಕಿಗೆ ಕರೆದೊಯ್ದು ಮನೆಯ ಮೇಲೆ ಕುಳ್ಳಿರಿಸಿ ತಕ್ಷಣವೇ ಆತನಿಗೆ ರಸಪೂರಿತವಾಗಿರತಕ್ಕಂಥ ಹಣ್ಣನ್ನು ಕೆನೆ ಹಾಲನ್ನು ಕುಡಿಯಲು ಕೊಟ್ಟು ಉಪಚರಿಸಿ ಈ ಉಪಚಾರದಿಂದ ಆತನ ಹಸಿವು ಮತ್ತು ಬಳಲಿಕೆ ಎರಡೂ ಪರಿಹಾರಗೊಂಡವು. ಕೆಳದಿ ನರದಂಬುಲಮಂ ಸವಿಯಲ್ಕೆಂದು ಮಡದಿಯೂತಂ ಇರೆ, ಆಕೆ ಇದಾದ ನಂತರ ಸವಿಯಾದಂತಹ ತಾಂಬೂಲವನ್ನು ಕೂಡ ತಿನ್ನೋದಕ್ಕೆ ಕೊಡ್ತಾ ಇದ್ದಾಳೆ. ಹಾಗೆ ಏನಾಯಿತು ಅಂತಂದ್ರೆ, ಅಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ಮನೋರಮೆಯು ಮೆಲ್ಲುಡಿ ಮೃದುವಾಗಿ ಹೇಳ್ತಾಳೆ, ನೋಳ್ಪುದು ಈ ಪಗಲ್ಗಳು ಎಂತೋ ಪಿರಿಯವು. ನೋಡ್ರಿ, ಈ ಹಗಲುಗಳು ಎಷ್ಟು ದೊಡ್ಡದಾಗ್ಬಿಟ್ಟವ. ಸಾಮಾನ್ಯವಾಗಿ ಬೇಸರ ಆದಾಗ ಹಗಲುಗಳು ದೊಡ್ಡದಾಗುವುದು ಅಂದರೆ ಮಾನಸಿಕವಾಗಿ ನಾವು ಹಂಗೆ ತಿಳ್ಕೊಂಡು ಬಿಡ್ತೇವೆ. ನಾವು ಅದು ವೈಜ್ಞಾನಿಕವಾಗಿ ಏನೋ ಇರಬಹುದು, ಆದರೆ ಈ ಹಗಲುಗಳೇನಾಗ್ತವೆ ಅಂತಂದ್ರೆ ಮಾನಸಿಕವಾಗಿ ನಮಗೇನಾಗಿಬಿಡ್ತಾವೆ, ದೊಡ್ಡದು ಅನ್ನಿಸಿಬಿಡ್ತವ. ನೋಡ್ಬೋದು ಈ ಪಗಲ್ಗಳು ಎಂತೋ ಪಿರಿಯವು, ಪಗಲುಂ ಇರಳುಂ ಸುರಿಯುವ ಬಲ್ ಸೋನೆಯ ಜಿನುಂಗಿನತ್ತಣಿನ್ ಎನ್ನ ಬಗೆಯಂ ಬೇಸರ್ತುದು. ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ಹಗಲು ಮತ್ತು ಇರುಳು ಸುರಿತಕ್ಕಂಥ ಈ ದೊಡ್ಡ ಮಳೆ ಬಲ್ ಸೋನೆ, ಅದರ ಜಿನುಗು, ಆನಂತರ ಸಣ್ಣ ಜಿಟಿ ಮಳೆಯ ಅತ್ತಣಿನ್ ಮಳೆಯ ಕಾರಣದಿಂದಾಗಿ ಎನ್ನ ಬಗೆಯುಂ ನನ್ನ ಮನಸ್ಸು ಬೇಸತ್ಕೊಂಡು ಹೋಗ್ಬಿಟ್ಟದ. ಅಂತದನ್ ಅರಿನ್ ಏನಾನೂ ಒಂದು, ಆದ್ದರಿಂದ ಏನಾದರೂ ಒಂದು ನಲ್ಗತೆಯಂಪೇಳ್, ಒಂದು ಒಳ್ಳೆಯ ಕಥೆಯನ್ನು ಹೇಳಬೇಕು ಹೇಳಿ ಅಂಥೇಳಿ ಗಂಡನಲ್ಲಿಗೆ ಕೇಳ್ತಾ ಇದ್ದಾಳೆ. ಅಂದರೆ ಹಗಲುಗಳು ತುಂಬ ದೊಡ್ಡದಾಗಿವೆ, ಬೇಸರಿಕೆ ಉಂಟಾಗ್ತಾ ಇದೆ, ಏನಾದರೂ ಒಂದು ಒಳ್ಳೆಯ ಕಥೆಯನ್ನು ಹೇಳಬೇಕು ಅಂಥೇಳಿ ಆಕೆ ತನ್ನ ಇಷ್ಟವನ್ನು ಪತಿಯಲ್ಲಿ ಮುದ್ದಣ್ಣನಲ್ಲಿ ಕೇಳ್ತಾಳೆ. ಆಗ ಆತನು ಪ್ರಾಣೇಶ್ವರಿ, ಇಲ್ಲಿ ನೋಡ್ರಿ ಗಂಡ ಹೆಂಡತಿಯ ದಾಂಪತ್ಯದ ಈ ಸರಸ ಸಲ್ಲಾಪ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಇದು ಯಾವ ಹೋಲಿಕೆಗೂ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿದೆ ಇಲ್ಲಿ. ಪ್ರಾಣೇಶ್ವರಿ ತಡೇಂ ಇನಿತೊಂದು ಬಯಕೆ ತಲೆದೋರಿ ಆವಗಹನಂ ಆದೊಡಂ ಆವ ನಲ್ಗತೆಯಂಪೇಳ್ವೆಂ. ಪ್ರಾಣೇಶ್ವರಿಯೇ ಪ್ರಾಣವಲ್ಲಭೇ ತಡೇಂ, ಆಗ್ತದೇನು? ಇನಿತೊಂದು ಬಯಕೆ, ಇಷ್ಟೊಂದು ಬಯಕೆ ಆಗಿಬಿಟ್ಟಿದೇನು? ತಲೆದೋರಿ ಆವಗಹನಂ, ಇದೆಂಥ ದೊಡ್ಡ ವಿಷಯ ಅದ, ಇದ್ಯಾವ ದೊಡ್ಡ ವಿಷಯ ತಲೆದೋರಿದೆ? ಆದೊಡಂ, ಆದರೂ ಕೂಡ ಆವ ನಲ್ಗತೆಯಂಪೇಳ್ವೆಂ, ಯಾವ ಒಂದು ಒಳ್ಳೆಯ ಕತೆ ಬೇಕು ನಿನಗೆ? ಏಂ ಭೋಜ ಪ್ರಬಂಧಂ
ಭೋಜನ ಕಥೆ ಹೇಳಲೇ. ವಿಕ್ರಮ ವಿಜಯಂ, ಇದು ವಿಕ್ರಮಾರ್ಜುನ ವಿಜಯ ಬೇಕೇ? ಪಂಪ ಮಹಾಕವಿ ಬರೆದಿರತಕ್ಕಂಥ ವಿಕ್ರಮ ವಿಜಯ ಬೇಕೇ? ಮಹಾವೀರ ಚರಿತಂ, ಮಹಾವೀರನ ಚರಿತ್ರೆ ತಿಳಿದುಕೊಳ್ಬೇಕೇ? ಇಸಿ ನೋಡ್ರಿ ಎಷ್ಟು ಚಂದ ಹೇಳಿದ್ದಾರೆ. ಇಸಿ ಇವರೋಳ್ ಎನಗೆ ಅಳ್ಕರ್ ಇಲ್ಲಂ, ಇವುಗಳಲ್ಲಿ ನನಗೆ ಅಕ್ಕರೆ ಇಲ್ಲ, ಇವ್ಯಾವುದರಲ್ಲಿಯೂ ನನಗೆ ಅಕ್ಕರೆ ಇಲ್ಲ. ಉಳಿದೊಡಂ ಅಳಿದೊಡಂ ಬಟ್ಟೆದೋರಿಪ ಚರಿತಂ ರಸಭರಿತಂ ಚರಿತವಂ ಐಸೆ. ಉಳಿದೊಡಂ ಬದುಕಿದ್ರು, ಅಳಿದೊಡಂ ಅಳೆದು ಹೋಗಿದ್ದರು ಕೂಡ, ನಾಶವಾದರೂ ಕೂಡ, ಬದುಕಿದ್ರು ನಾಶವಾಗಿದ್ದರೂ ಕೂಡ ಎಂಥ ಕಥೆ ಬೇಕು ಅಂದರೆ ಬಟ್ಟೆದೋರಿಪ. ಇಲ್ಲಿ ನೋಡ್ರಿ, ಇದು ಳಕಾರ, ಇದು ರಕಾರ, ನೆನ್ಪಿಟ್ಕೊಳ್ರಿ. ಇದು ಳವನ್ನು ಪ್ರತಿನಿಧಿಸ್ತದೆ, ಇದು ರವನ್ನು ಪ್ರತಿನಿಧಿಸ್ತದೆ. ಇದರ ಬಗ್ಗೆ ಡೀಟೇಲ್ ಆಗಿ ನಾನು ಮತ್ತೆ ವ್ಯಾಕರಣ ಪಾಠಗಳಲ್ಲಿಯೂ ಕೂಡ ಹೇಳಿದ್ದೇನೆ. ಯಾಕೆ ಇದು ಳ ಅಂತಾರೆ, ಯಾಕೆ ಇದು ರ ಅಂತಾರೆ. ಇದು ರಕಾರ. ಇಲ್ಲಿ ನೋಡ್ರಿ, ಎಲ್ಲ ಕಡೆಗೆ ರಕಾರ ಇದನ್ನು ಉಪಯೋಗಿಸಿದ್ರೆ ಇಲ್ಲಿ ಇಂಥ ರಕಾರ ಉಪಯೋಗಿಸಿದ್ದಾರೆ. ಇದಕ್ಕೆ ಭಾಷಾ ವೈಜ್ಞಾನಿಕವಾಗಿ ಸಾಕಷ್ಟು ಕಾರಣಗಳಿವೆ, ಅಷ್ಟು ಆಳವಾಗಿ ನಾನು ಹೋಗೋದಿಲ್ಲ. ಬದುಕಿದ್ರೂ ನಾಶ ಹೊಂದಿದ್ರೂ ಕೂಡ ಬಟ್ಟೆದೋರಿಪ. ಬಟ್ಟೆ ಅಂತಂದ್ರೆ ದಾರಿ. ಒಂದರ್ಥ ನಾವು ಉಡ್ತಕ್ಕಂಥ ಅರಿವೆ, ಇನ್ನೊಂದು ದಾರಿ. ಓಕೆ, ಬಟ್ಟೆ ದೋರಿಪ ಅಂದರೆ ದಾರಿ ತೋರಿಸ್ತಕ್ಕಂಥ, ರಸಭರಿತಂ ರಸಪೂರ್ಣವಾಗಿರ್ತಕ್ಕಂತಹ, ಚರಿತಂ ಐಸೆ ಚರಿತ್ರೆಯನ್ನು ಹೇಳಿ. ನಿನಗೆ ಆವ ರಸದೋಳ್ ಇಷ್ಟಂ, ಶೃಂಗಾರ ರಸದೊಳೆ, ವೀರ ರಸದೊಳೆ, ಹಾಸ್ಯ ರಸದೊಳೆ. ನೋಡ್ರಿ, ಒಂದು ಕಾವ್ಯ ಅವನಿಗೆ ಏನು ಬರೆಯಬೇಕಾಗಿದೆ ಅದನ್ನು ನೇರವಾಗಿ ಬರೆದು ಕಥೆಯನ್ನು ಮುಗಿಸಲಿಲ್ಲ. ಬದಲಾಗಿ ಈ ಒಂದು ಪುಟ್ಟ ಚೌಕಟ್ಟಿನಲ್ಲಿ ಆತ ಹೆಂಡತಿಯ ಮುಖಾಂತರ ಬಹಳ ಸೊಗಸಾದಂಥ ಈ ಮಾತನ್ನು ಹೇಳಿಸಿದ್ದಾನೆ. ನಿನಗೆ ಯಾವ ರಸಗಳು ಬೇಕು? ಶೃಂಗಾರ ರಸ ಬೇಕು, ವೀರ ರಸ ಬೇಕು, ಹಾಸ್ಯ ರಸ ಬೇಕು. ಆವ ರಸದೋಳ್ ಎಂದೆಡೆಂ ನವರಸದೊಳಂ. ಯಾವ ರಸ ಅಂತಂದ್ರೇನು? ನನಗೆ ಎಲ್ಲ ರಸಗಳು ಇಷ್ಟ. ಶೃಂಗಾರ, ಹಾಸ್ಯ, ಕರ್ಣ, ರೌದ್ರ, ಬೀಭತ್ಸ, ಭಯಾನಕ, ಅದ್ಭುತ, ಆಶ್ಚರ್ಯ, ಶಾಂತಿ, ಇವು 9 ರಸಗಳು. ನವರಸ 9 ರಸಗಳು. ಯಾವ ರಸ ಅಂತಂತ ಹೇಳಿ ನಾನು 89 ರಸದೊಳಗೆ ನನಗೆ ಬೇಕು ಅಂತಿರೆ. ಮತ್ತಂ ಆ ಕತೆ ಯಾವುದು? ಸರಿಯಪ್ಪ, ಹಾಗಾದರೆ ಯಾವ ಕತೆ ನಿನಗೆ ಹೇಳಬೇಕು, ಯಾವ ಕತೆ ನಿನಗೆ ಹೇಳಬೇಕು ಅಂಥೇಳಿ ಬಂದಾಗ ಮನೋರಮೆ ಹೇಳ್ತಾಳೆ, ರಾಮಾಯಣದೋಳ್ ಏನಾನು ಒಂದು. ರಾಮಾಯಣದೊಳಗೆ ಯಾವುದಾರ ಒಂದು ಕತೆ, ನೀವು ರಾಮಾಯಣದೊಳಗೆ ಬೇಕಾದೊಂದು ಕಥೆಯನ್ನು ಹೇಳಿದರೆ ಒಳ್ಳೆಯದಾಗ್ತದೆ. ರಾಮಾಯಣದೊಳಗೆ ಏನಾನು ಒಂದು ಕಥೆಯಂ ಪೇಳ್ಗುಮ್, ಯಾವುದಾದ್ರೂ ಒಂದು ಕಥೆಯನ್ನು ಹೇಳಿ. ಅಂತೆ ಅಕ್ಕೆ, ನೋಡ್ರಿ ಎಷ್ಟು ಚಂದದ. ಅಂತೆಯೇ ಅಕ್ಕೆ, ಹಾಗೇ ಆಗಲಿ. ಸೀತಾ ಸ್ವಯಂವರಮಂ ಪೇಳ್ವೆಂ. ಸೀತಾ ಸ್ವಯಂವರ ಅಂದರೆ ರಾಮನು ಅಲ್ಲಿ ಹೋಗಿ ಸೀತೆಯನ್ನು, ಆ ಶಿವಧನಸ್ಸನ್ನು ಎತ್ತಿ, ಬಿಲ್ಲು ಅಲ್ಲ ಧನಸ್ಸು, ಶಿವಧನಸ್ಸನ್ನು ಎತ್ತಿ, ಅಲ್ಲಿ ಆ್ಯಕ್ಚುಲಿ ಅದು ಬಿಲ್ಲುನೇ ಇದೆ, ಆದರೆ ರೂಢಿಯೊಳಗೆ ಶಿವಧನಸ್ಸು ಅಂತೇಳಿ ಹೇಳ್ತಾರೆ. ಆ ಬಿಲ್ಲನ್ನು ಎತ್ತಿ ಸೀತೆಯನ್ನು ಜನಕರಾಜನಿಂದ ಪಡೆದುಕೊಂಡು ಬರ್ತಕ್ಕಂಥ ಸೀತಾ ಸ್ವಯಂವರ. ಅದಕ್ಕೆ ಆ ಕಥೆಯೇನಾದರೂ ಹೇಳಲೆ ನಿನಗೆ. ಸೀತಾ ಸ್ವಯಂವರಂ ಪೇಳ್ವೆಂ ಆಂ ಮುನ್ನಮೇ ಕೇಳ್ದಿರ್ದೆಪೆನಲ್ತೆ. ನಾನು ಮೊದಲೇ ಕೇಳಿದ್ದೇನಲ್ಲ, ಇದು ಹೇಳಿರಲ್ಲ ಈಗಾಗಲೇ ಆಲ್ರೆಡಿ. ಆಂ ಮುನ್ನಮೇ ಕೇಳ್ದಿರ್ಪೆನಲ್ತೆ, ಕೇಳಿದ್ದೇನೆ ಅಲ್ಲವೇ. ಏಂ ಸೀತಾಪಹರಣ ಕಥದೋಳ್ ಬಯಕೆಯೇ. ರಾವಣನು ಸೀತೆಯನ್ನು ಅಪಹರಣ ಮಾಡಿದನಲ್ಲ, ಆ ಕಥೆ ಏನಾದರೂ ಕೇಳಕ್ಕೆ ನಿನಗೆ ಇಷ್ಟ ಇದೆಯೇ? ಸೀತಾಪಹರಣದ ಕಥೆ ಬೇಕೇ? ಉಹು ಆನ್ವಲ್ಯಂ. ನೋಡ್ರಿ ಎಷ್ಟು ಚಂದದ ಇದು. ಈ ಪದ ಉಹು ಅನ್ನೋದು ಬಹಳ ಅದ್ಭುತವಾದಂಥ ಅವನ ಪರಿಕಲ್ಪನೆ. ಇದು ಸಹಜವಾಗಿ ನಾವೆಲ್ಲರೂ ಈ ಪ್ರಯೋಗ ಮಾಡಿದರೂ ಕೂಡ ಅವನು ಯಾವ ಸಂದರ್ಭದಲ್ಲಿ ಕರೆಕ್ಟಾಗಿ ಎಂಥ ಪದ ಪ್ರಯೋಗ ಮಾಡಿದ್ದಾನೆ ನೋಡಿ. ಮುದ್ದಣ್ಣ ಭಾಳ ರಸಿಕ ಅನ್ನಿಸ್ತಾ ಇದ್ದಾನೆ ಇಲ್ಲಿ. ಆನ್ವಲ್ಯಂ, ನಾನ್ವಲ್ಲಪ್ಪ, ನಾನ್ವಲ್ಲ. ಮೇಣ್ ಆವ ನಲ್ಗತೆಯಂ ಪೇಳ್ವೆನೋ.
ಮೇಣ್ ಅಲ್ಲದೆ ಹಾಗಾದರೆ ಯಾವ ನಲ್ಗತೆ ಹೇಳಬೇಕು ಏನು ನಿನಗೆ ಅಂಥೇಳಿ ಕೇಳ್ತಾ ಇದ್ದಾನೆ. ಮೇಣ್ ಆವ ನಲ್ಗತೆ, ಯಾವ ನಲ್ಗತೆಯನ್ನು ಹೇಳಬೇಕಾಗ್ತದೋ ಏನು. ಆಗ ಅಲ್ಲಿ ಮನೋರಮೆ ಹೇಳ್ತಾಳೆ, ಇಂತೇಕೆ ಉಸಿರ್ವೈ. ಹಿಂಗ್ಯಾಕೆ ಮಾತಾಡ್ತೀರಿ? ಗಂಡಗೆ ನೋಡ್ರಿ ಎಷ್ಟು ಚಂದ ಕೇಳ್ತಾಳೆ ಆಕೆ. ಇಂತೇಕೆ ಉಸಿರಂದ್ರೆ ಮಾತು. ಇಂತೇಕೆ ಉಸಿರ್ವೈ, ಹೀಗೆ ಮಾತಾಡ್ತಾ ಇದ್ದೀರಿ. ನಾಡಿನೋಳ್ ಎನಿತ್ತೋ ರಾಮಾಯಣಗಳು ಒಳವು. ನಾಡು, ಈ ನಾಡು ಕನ್ನಡ ನಾಡಿನೊಳಗೆ ಎಷ್ಟೋ ರಾಮಾಯಣಗಳಿವೆ, ಬೇಕಾದಷ್ಟು ರಾಮಾಯಣಗಳು ಬರೆದಿದ್ದಾರೆ ಅನೇಕರು. ನೀಮ್ ಕೇಳುವುದರೋಳ್ ಒಂದಂ ನಲ್ಮೆದೋರಿ ಕಂಡು ಪೇಳುವುದು. ನಿಮಗೆ ತಿಳಿದದ್ದು, ನೀವು ಕೇಳಿ ತಿಳಿದುಕೊಂಡದ್ದು ಯಾವುದಾದರೂ ಒಂದನ್ನು ಪ್ರೀತಿ ತೋರಿಸಿ ನನಗೆ ಅದನ್ನು ಹೇಳಬೇಕು. ಹಿಂಗ್ಯಾಕೆ ಮಾತಾಡ್ತೀರಿ? ನಾಡಿನೊಳಗೆ ಎಷ್ಟು ಬೇಕಾದಷ್ಟು ರಾಮಾಯಣಗಳು, ಯಾವುದಾದರೂ ಒಂದನ್ನು ನೀವು ಹೇಳಬಾರ್ದಾ? ಆಗ ಆತ ನೀನೇ ಒಂದನ್ನು ಆಯ್ದುಕೊಳ್ಳುವುದು, ಯಾವುದಾದ್ರೆ ನೀನೇ ಒಂದು ಆಯ್ದುಕೊಂಡು ಬಿಡೋಲ್ಲ. ಯಾವುದು ಹೇಳಬೇಕು ಅಂತೇಳಿ ನೀನು ಹೇಳಿದೆ ಅಂದರೆ ಅದನ್ನೇ ನಾನು ಹೇಳ್ತೀನಿ. ನೀನೇ ಒಂದು ಆಯ್ದುಕೊಳ್ಳುವುದು, ನೀನೇ ಒಂದನ್ನು ಆಯ್ದುಕೊಳ್ಳು. ಶ್ರೀರಾಮನ ಅಶ್ವಮೇಧಂ, ಶ್ರೀರಾಮ ಅಶ್ವಮೇಧಮಂ ಕೈಗಂಡನ್ ಎಂಬರ್ ಅಲ್ತೆ ಆ ಕಥೆಯಂ ಅಕ್ಕುಂ. ಶ್ರೀರಾಮ ಅಶ್ವಮೇಧ ಮಾಡ್ತಾನಲ್ಲ, ಎಲ್ಲ ಯುದ್ಧ ಆದ ನಂತರ, ರಾವಣನ ಸಂಹಾರ ಆದ ನಂತರ, ಸೀತೆಯನ್ನು ಕರೆದುಕೊಂಡು ಬಂದ ನಂತರ, ಆ ನಂತರ ಅಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು, ರಾಮನಿಗೆ ಪಟ್ಟಾಭಿಷೇಕ ಆಗ್ತದೆ. ಅದಾದ ನಂತರ ಮತ್ತೇನೇನೋ ಆಗಿ ಸೀತೆಯನ್ನು ಮತ್ತೆ ಕಾಡಿಗೆ ಬಿಡತಕ್ಕಂಥ ಸನ್ನಿವೇಶ ಬರ್ತದೆ. ಇದೆಲ್ಲ ನಿಮಗೆ ಗೊತ್ತಿದ್ದದ್ದೇ ಇದೆ. ಯಾರದೋ ಮಾತು ಕೇಳಿ ಅವಳ ಅಗ್ನಿ ಪರೀಕ್ಷೆ ಮಾಡಿ ಆನಂತರ ಕೊನೆಗೂ ಆತ ಪ್ರಜಾನಿಷ್ಠೆ ಇದ್ದನು, ಪ್ರಜೆಗಳ ಪ್ರೀತಿ ಪಾಲಕನಾಗಿದ್ದನು. ಹೀಗಾಗಿ ಪ್ರಜೆಗಳ ಮಾತನ್ನು ಕೇಳಿ ತನ್ನ ಪತ್ನಿಯನ್ನೇ ಕಾಡಿಗೆ ಬಿಟ್ಟುಕೊಟ್ನು ಅಂತಕ್ಕಂಥದ್ದು ಇದು ಒಂದು ಸನ್ನಿವೇಶ ಬರ್ತದೆ. ಅಂದರೆ ರಾಮಾಯಣದ ನಂತರ ಬರ್ತಕ್ಕಂಥ ಸನ್ನಿವೇಶ. ಶ್ರೀರಾಮನ ಅಶ್ವಮೇಧಮಂ, ಆನಂತರ ಆತ ಅಶ್ವಮೇಧ ಮಾಡ್ತಾನೆ ಅಂತಕ್ಕಂಥದ್ದು. ಯಾಕೆ ಅಶ್ವಮೇಧ ಮಾಡ್ತಾನೆ ಅಂತಂದರೆ ಆತ ಅಲ್ಲಿ ಬ್ರಹ್ಮ ಹತ್ಯೆ ಮಾಡಿರ್ತಾನೆ ಅಂತಕ್ಕಂಥ ಸನ್ನಿವೇಶ ಬರ್ತದೆ. ರಾವಣ ಬ್ರಾಹ್ಮಣ, ಅವನ ಹತ್ಯೆ ಮಾಡಿರ್ತಾನೆ ಅಂಥೇಳಿ ಅದಕ್ಕೋಸ್ಕರವಾಗಿ ಅಶ್ವಮೇಧ ಮಾಡಬೇಕು. ಅದಾದ ನಂತರ ಮುಂದಿನ ಕಥೆಯೇ ಸೀತೆಯನ್ನು ಕಾಡಿಗೆ ಕಳುಹಿಸಿದ್ದು, ಲವಕುಶರು ಜನನವಾದದ್ದು, ಆನಂತರ ಅವರು ರಾಮನ ಈ ಲಕ್ಷ್ಮಣನೊಂದಿಗೆ ಯುದ್ಧ ಮಾಡಿದ್ದು ಇತ್ಯಾದಿ ಸಂಗತಿಗಳು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಭಾಗಕ್ಕೆ ಏನಂತಾರಂದ್ರೆ ಉಳಿದ ರಾಮಾಯಣದ ಉಳಿದ ಭಾಗ, ಶೇಷ ರಾಮಾಯಣ ಅಂತೇಳಿ ಹೇಳ್ತಾರೆ. ಈಕೆ ಹೇಳ್ತಾ ಇದ್ದಾಳೆ, ಶ್ರೀರಾಮನ್ ಅಶ್ವಮೇಧಮಂ ಕೈಗೊಂಡನ್ ಎಂಬರಲ್ತೆ. ಶ್ರೀರಾಮನು ಅಶ್ವಮೇಧ ಕೈಗೊಂಡು ಅಂತೇಳಿ ಹೇಳ್ತಾರಲ್ಲ, ಆ ಕಥೆಯಮ್ಮ ಕುಂ, ಆ ಕಥೆ ಹೇಳಿ ನನಗೆ. ಈಗಳ್ ಅರಿತೆಂ, ಈಗ ಅರ್ಥ ಆಯ್ತು ನನಗೆ, ಈಗ ತಿಳಿದುಕೊಂಡೆ ನಾನು. ಶೇಷ ರಾಮಾಯಣಮಂ ಪೇಳುವುದು ಎಂಬೆ, ಈಗ ಅರ್ಥ ಆಯ್ತು ನನಗೆ. ಶೇಷರಾಮಾಯಣ ಹೇಳಬೇಕು ಅಂತ ಹೇಳ್ತಾ ಇದ್ದೀಯಲ್ಲ ನೀನು. ಶೇಷರಾಮಾಯಣ ಅಂದರೆ ಇದು ಆ್ಯಕ್ಚುಲಿ ಶೇಷ ವಾತ್ಸಾಯನನಿಗೆ ಹೇಳಿದ್ದು ಅಂಥೇಳಿ ಒಂದು ಮಾತು. ಮತ್ತು ಇದಕ್ಕೆ ಇನ್ನೊಂದು ಮಾತು ಅಂತಂದರೆ, ಇನ್ನೊಂದು ಅರ್ಥ ಅಂದರೆ ಉಳಿದ ರಾಮಾಯಣ. ಶೇಷರಾಮಾಯಣ ಬೇಕೇ ನಿನಗೆ, ನಾನು ಈಗಾಗಲೇ ಹೇಳೋದಲ್ಲ ಅದು. ಆಗ ಮನೋರೆ ಅಪ್ಪುದು ಆದೊಡೆ ಮುನ್ನಂ ಆರ್ಗೆ ಇದನ್ ವರೆದರ್, ಭಾಳ ಚಂದ ನೋಡ್ರಿ, ಎಷ್ಟು ಕೂಡ್ಕೊಂಡು ನೋಡ್ರಿ ಇಲ್ಲಿ ಪದಗಳು. ಅಪ್ಪುದಪ್ಪುದು ಹೌದೌದು. ಆದರೆ ಮುನ್ನಂ ಮೊದಲು, ಯಾರು ಯಾರಿಗೆ ಇದನ್ನು ಹೇಳಿದರು, ವರೆದರಂದ್ರೆ ಹೇಳಿದರು. ಇದನ್ನು ಯಾರು ಯಾರಿಗೆ ಹೇಳಿದರು ಈ ಕಥೆ, ಶೇಷರಾಮಾಯಣದ ಕಥೆಯ ಬಗ್ಗೆ ನನಗೆ ಇನ್ನಷ್ಟು ಕುತೂಹಲ ಇದೆ. ಆ ಎಲ್ಲ ಸಂಗತಿಗಳು ನನಗೆ ಅರ್ಥ ಆಗಬೇಕು. ಯಾರು ಹೇಳಿದರು ಈ ಹಿಂದೆ, ಯಾರಿಗೆ ಹೇಳಿದರು ಅಂತಕ್ಕಂಥದ್ದು, ಮತ್ತು ಅದರ ವಿವರಣೆ ನನಗೆ ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ನೋಡಿ ಮುಂದೆ ಹೋಗ್ತಾ ಇದ್ದೇನೆ. ಆಗ ಮುನ್ನಂ ಶೇಷಂ, ಶೇಷನು ವಾತ್ಸಾಯನನಿಗೆ ಪೇಳ್ದನ್ ಹೇಳಿದನು,
ಅದನ್ನು ಅರಿಯೇ, ಅದು ಗೊತ್ತಿಲ್ಲೇನೋ, ನಿನಗೆ ಬಿತ್ತರಿಪಿಂ, ನಿನಗೆ ಅದನ್ನು ವಿಸ್ತೃತವಾಗಿ ಹೇಳ್ತೀನಿ ನಾನು ಆ ರಾಮಾಯಣದ ಭಾಗವನ್ನು. ಆದೊಡೆ ಬಲ್ಗತೆ, ಭಾಳ ದೊಡ್ಡ ಕತೆ ಅದಪ್ಪ ಇದು, ಅದ್ಭುತವಾದಂಥ ಕತೆ. ಬಲ್ಗತೆ ಕಾಣ, ಒಂದೆರಡು ದಿವಸಕ್ಕೆ ಮುಡಿಯದು. ಇದು ಒಂದೆರಡು ದಿವಸದೊಳಗೆ ಹೇಳಿ ಸಂಪೂರ್ಣ ಮಾಡ್ಲಿಕ್ಕೆ ಬರಂಗಿಲ್ಲ. ಇದು ಭಾಳ ದೊಡ್ಡ ಕತೆ ಅದ. ಈ ಹಿಂದೆ ಶೇಷನು ವಾತ್ಸಾಯನಿಗೆ ಹೇಳಿರೋ ಕತೆ, ಅದನ್ನು ಹೇಳಬೇಕಂತ ನೀನು ಇಷ್ಟಪಡ್ತಾ ಇದ್ದೆ. ಆದರೆ ಭಾಳ ದೊಡ್ಡ ಕತೆ ಅದ ಇದಕ್ಕೆ ಕಣೆ, ಇದು ಭಾಳ ದೊಡ್ಡ ಕತೆ ಅದ. ಮತ್ತು ಇದು ಒಂದೆರಡು ದಿವಸದೊಳಗೆ ಮುಗಿಯೋದಿಲ್ಲ. ಆದರೂ ಆಕೆಗೆ ಅದು ತುಂಬ ಇಷ್ಟ ಇದೆ. ನೋಡಿ ಭಾಳ ಚಂದ ಹೇಳ್ತಾಳೆ. ಇರ್ಕೆ ಆಗಲಿ ಒಂದು ದಿವಸಂ ಇನಿಸಂ ಪೇಳ್ದೊಡೆಯಂ, ಆಗಲಿ ಒಂದೊಂದು ದಿವಸ ಇನಿಸು ಇಷ್ಟು ಪೇಳ್ದೊಡೆಯಂ ಹೇಳಿದ್ರೆ ಏನಾಗ್ತದೆ? ದಿವಸ ಇಷ್ಟಿಷ್ಟು ಸ್ವಲ್ಪ ಹೇಳ್ತಾ ಹೋಗಿ ನೀವು, ದಿವಸ ಇಷ್ಟಿಷ್ಟು ಹೇಳ್ತಾ ಹೋದ್ರೆ ಇದು ಒಳ್ಳೆಯದಾಗ್ತದೆ. ಅಕ್ಕುಂ ಮುದ್ದ ಹೇಳ್ತಾನೆ, ಆಯ್ತು. ಆವ ದಾಟಿಯೋಳ್ ಪೇಳ್ವೆಂ, ಪದ್ಯದೋಳ್ ಪೇಳ್ವೆನೋ ಗದ್ಯದೋಳ್. ಯಾವ ದಾಟಿ ಒಳಗೆ ಹೇಳ್ಬೇಕಪ್ಪ ಹಾಗಾದರೆ? ಪದ್ಯದೊಳಗೆ ಹೇಳು ಅಥವಾ ಗದ್ಯದೊಳಗೆ ಹೇಳು? ಇದು ಭಾಳ ಚಂದಿದೆ ನೋಡ್ರಿ ಮುಂದಿನ ಮಾತು. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅದರಿಂ ಹೃದಯಂ ಅಪ್ಪ ಗದ್ಯದೊಳೆ ಪೇಳುವುದು. ಪದ್ಯವು ವದ್ಯ ಅಂದರೆ ವರ್ಜ್ಯ ಅಂದರೆ ಬೇಡವಾದದ್ದು, ಇಷ್ಟವಿಲ್ಲದ್ದು. ಪದ್ಯಂ ವದ್ಯಂ, ಗದ್ಯಂ ಹೃದಯಂ, ಗದ್ಯ ಏನಿದೆ ಅದು ಹೃದಯಕ್ಕೆ ಹತ್ತಿರವಾದದ್ದು, ಹೃದಯಂಗಮವಾದದ್ದು. ಅದರಿಂ ಆದ ಕಾರಣ ಹೃದಯಂ ಅಪ್ಪ, ಹೃದಯವನ್ನು ತುಂಬಿಕೊಳ್ಳತಕ್ಕಂತಹ ಆ ಅಪ್ಪ ಅಂದ್ರೆ ಅಂತಹ ಗದ್ಯದೊಳೆ ಪೇಳುವುದು. ನನಗೆ ಗದ್ಯದೊಳಗೆ ನೀವು ಹೇಳಿದ್ರೆ ಒಳ್ಳೆಯದಾಗ್ತದೆ, ಗದ್ಯದೊಳಗೆ ಅದನ್ನು ಹೇಳಿ ಅಂಥೇಳಿ ಕೇಳ್ತಾ ಇದ್ದಾಳೆ. ಮುಂದುವರೆದು ಮುದ್ದಣ್ಣ ನಸುನಗಿ, ಇಲ್ಲಿ ಶೃಂಗಾರ ಇದೆ. ಇಲ್ಲಿ ನಸುನಗ್ತಾ ಅದು ಅಂತೂ ಇರ್ಕೆ, ಅದು ಹಾಗೆ ಇರಲಿ, ಅದು ಅಂತೆ ಇರ್ಕೆ, ಇಂತಪ್ಪ ನಲ್ಗತೆಯಂ ಬಿತ್ತರಿಸಿದೊಡೆ ಅರಮನೆಯೋಳ್ ರನ್ನ ಕಡಗಮಂ ಪೊನ್ನ ಕಂಟಿಕೆಯಂ ಮೆಚ್ಚನ್ ಈವರು. ಮೆಚ್ಚು ಅಂದರೆ ಕಾಣಿಕೆ. ನೋಡು, ಇದು ಕತೆ ಭಾಳ ದೊಡ್ಡ ಕತೆ ಮತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಕತೆ ಇದೆ. ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ಕತೆ ಇದೆ. ನೋಡಿರಿ, ಅವನ ಭಾಷೆಯೊಳಗೆ ನಾವು ತಿಳ್ಕೊಳ್ಳೋಣ. ಸ್ವಲ್ಪ ಕ್ಷಮಿಸಿ, ಆಗಾಗ ನಾನು ಅಡ್ಜಸ್ಟ್ ಮಾಡಬೇಕಾಗ್ತಾ ಇದೆ ನನ್ನ ಪಠ್ಯಪುಸ್ತಕ. ನೋಡಿ, ನಸುನಗ್ತಾ ಹೇಳ್ತಾನೆ, ಅದು ಅಂತೆ ಇರ್ಕೆ, ಅದು ಹಾಗಿರಲಿ. ಇಂತಪ್ಪ ನಲ್ಗತೆಯಂ ಬಿತ್ತರಿಸಿದೊಡೆ, ಇಂತಹ ನಲ್ಗತೆ ಸೊಗಸಾದಂತಹ ಕಥೆಯನ್ನು ಹೇಳಿದರೆ, ಬಿತ್ತರಿಸಿದೊಡೆ, ವಿಸ್ತರಿಸಿದೊಡೆ, ಹೇಳಿದೊಡೆ. ಅರಮನೆಯೋಳು, ಇದೇ ಕಥೆಯನ್ನು ನಾನು ಅರಮನೆಯೊಳಗೆ ಹೇಳದಂತಂದ್ರೆ, ರನ್ನ ಗಡಗಮಂ, ರನ್ನದ ಕಡಗ ಕೊಡ್ತಾರೆ. ಪೊನ್ನ ಕಂಠಿಕೆಯಂ, ಕಂಠಿಕೆ ಅಂದರೆ ಕಂಠಮಾಲೆ, ಪೊನ್ ಅಂದರೆ ಬಂಗಾರದ್ದು ಕಂಠಮಾಲಿಕೆ, ರತ್ನದ್ದು ಕಡಗ ಹಾಕ್ತಾರೆ, ಬಂಗಾರದ್ದು ಕಂಠಿಕೆ. ಮೆಚ್ಚನ್ ಈವರ್, ಮೆಚ್ಚು ಅಂತಂದ್ರೆ ಕಾಣಿಕೆ, ಈವರ್ ಅಂದ್ರೆ ಕೊಡುವರು, ಕಾಣಿಕೆ ಕೊಡ್ತಾರೆ. ಮೆಚ್ಚಿನೀವರ್ ಅಂದ್ರೆ ಮೆಚ್ಚಿಕೊಂಡು ಕೊಡ್ತಾರೆ. ಇದು ಮೆಚ್ಚ ಅಂದರೆ ಕಾಣಿಕೆ ಕೊಡ್ತಾರೆ. ನೀನೇನು ಕೊಡ್ತೀವ? ಅದಿರಲಿ, ಇಂಥ ಸೊಗಸಾದಂಥ ಕಥೆಯನ್ನು ನಾನು ಅರಮನೆಯೊಳಗೆ ಏನಾದರೂ ಹೇಳಿದ್ದೆ ಆದರೆ ಅಲ್ಲಿ ನನಗೆ ಮೆಚ್ಚು ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ. ರನ್ನದ ಕಡಗ, ಪೊನ್ನದ ಕಂಟಿಕೆ ನೀಡ್ತಾರೆ. ನೀನೇನು ಕೊಡ್ತೀ? ನೋಡ್ರಿ ಎಷ್ಟು ಚಂದ ಇದೆ ಇಲ್ಲಿ ಗಂಡ ಹೆಂಡತಿಯರ ಸಂಭಾಷಣೆ. ಪೆರತೇಂ ಎನ್ನನೇ ಆನ್ ಈವೆಂ, ಬೇರೆ ಅನ್ಕೊಳ್ಲಿಕ್ಕಾಗ್ತದೆ. ನನ್ನನ್ನು ನಾನು ಕೊಟ್ಟು ಬಿಡ್ತೀನಿ, ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಂಡು ಬಿಡ್ತೀನಿ. ಬಲ್ ಗಡಸುಗಾರ್ತಿ ಐಸೆ, ಭಾಳ ಗಟ್ಟಿಗಿತ್ತಿದ್ದೀನೇನು, ಭಾಳ ಗಟ್ಟಿಗಿದ್ದಿದ್ದೀನೇನು. ಅರೆಯ ಗೊತ್ತಿಲ್ಲೇನ? ಆ ಅರೆಯ ಆ
ಮುನ್ನಮೇ ನಿನ್ನ ತಾಯಿ ತಂದೆವರ್ ಎನಗೆ ಇತ್ತರ್ ಎಂಬುದಂ. ಗೊತ್ತಿಲ್ಲ ನಿನಗೆ? ಈ ಹಿಂದೆ ಮೊದಲೇ ನಿನ್ನ ತಾಯಿ ತಂದೆಯರು ನನಗೆ ಕೊಟ್ಟಿದ್ದಾರೆ ಎಂಬುದನ್ನು. ನೀನೇನು ಕೊಡ್ತಿ? ನಿನ್ನನ್ನು ಕೊಡ್ತೀನಂತ ನೀನೇನು ಹೇಳಿದಲ್ಲ, ನೀನು ಕೊಡಲಿಕ್ಕೆ ನಿನ್ನಲ್ಲಿ ಏನೂ ಇಲ್ಲ. ಯಾಕೆಂತಂದರೆ ನೀನೇ ನನ್ನವಳಿದ್ದಿ, ನನ್ನ ವಸ್ತುವೇ ಇದ್ದಿ ನೀನು. ನಿನ್ನನ್ನು ಈ ಹಿಂದೆ ನಿನ್ನ ತಂದೆ ತಾಯಿಯರು ನನಗೆ ಕೊಟ್ಟುಬಿಟ್ಟಿದ್ದಾರೆ. ಅರಿಯೇಯ, ಗೊತ್ತಿಲ್ಲೇನ? ಆಕೆ ಇದೇ ಥರ ನುಡಿ. ಪೋಕೆ ಹೋಗಿ, ಪೋಕೆ ಹೋಗಿ, ಇದೇ ಅಂತ ಮಾತಿದು. ಹೋಗಿ ಪರಾಧೀನೆ ಗಡ, ನಿಮ್ಮವಳಾಗಿ ಬಿಟ್ಟಿದ್ದೀನಿ ನಾನು. ನೀವು ಹೇಳ್ದಂಗೆ ನಾನು ಪರಾಧೀನಳು, ನಿಮ್ಮವಳು. ಪುರಾಣಮನ್ ಓದಿದಿಂ ಬಳಿಯಂ ಅಲ್ತೆ ದಕ್ಷಿಣೆಯನ್ ಈಯುವುದು. ಜಾಣ ಆಗ್ತಾಳೆ ಇಲ್ಲಿ ಮತ್ತಕ್ಕೆ, ಪಟ್ ಅಂತೇಳಿ ಚೇಂಜ್ ಆಗ್ತಾಳೆ. ಪರಾಧೀನೆ ಗಡ, ಪರಾಧೀನ ಇದ್ದೇನೆ, ಆಯಿತು, ಅಗ್ರೀಡ್. ಆದರೂ ಕೊಡ್ತೇನೆ ನಾನು ಏನಾದರೂ. ಈಗ ಯಾರು ಯಾವಾಗ ಏನು ಕೊಡ್ತಾರೆ ಅಂತಕ್ಕಂಥದ್ದು, ಪುರಾಣ ಓದಿದ ನಂತರ ದಕ್ಷಿಣೆ ಕೊಡ್ತಾರೆ, ಹೌದಲ್ಲ? ಏನು ಮೊದಲೇ ಕೊಡ್ತಾರೆ? ಮೊದಲು ಕೊಡೋಂಗಿಲ್ಲ. ಪುರಾಣಮನ್ ಓದಿದ ಬಳಿಯಂ ಅಲ್ತೆ, ಪುರಾಣ ಓದಿದ ಬಳಿಕ ಅಲ್ವೇ ದಕ್ಷಿಣೆಯನ್ನು ಈಯುವುದು, ದಕ್ಷಿಣೆಯನ್ನು ಕೊಡುವುದು. ಅರಮನೆಯವರು ಕಬ್ಬಮಂ, ಕಾವ್ಯವನ್ನು ಕಂಡಲ್ತೆ, ಕಂಡ ನಂತರವೇ ಕಚ್ಚಳಿಯನ್ ಇತ್ತರ್. ಕಚ್ಚಳಿ ಅಂದರೆ ಕೈಯಲ್ಲಿ ಹಾಕುವ ಬಂಗಾರದ ಒಡವೆ, ಅಂದರೆ ಕೈ ಕಡಗ. ನೋಡ್ರಿ, ಪುರಾಣ ಓದಿದ ನಂತರ ದಕ್ಷಿಣೆ ಕೊಡ್ತಾರೆ, ಕಾವ್ಯ ಓದಿದ ನಂತರ ಅರಮನೆಯವರು ನಿನಗೆ ಬಂಗಾರದ ಕಡಗ ಕೊಡ್ತಾರೆ. ನಾನು ಕೂಡ ಕಥೆಯಂ ಕೇಳದು, ನಾನು ಕೂಡ ಕಥೆಯನ್ನು ಮೊದಲು ಕೇಳ್ತೀನಿ. ಸೊಗಸಾಗೆ, ಸೊಗಸಿತ್ತು ಅಂತಂದ್ರೆ, ಅದು ಭಾಳ ಚಂದಿತ್ತು ಅಂತಂದ್ರೆ, ಬಲ್ಲಂತೆ ಸನ್ಮಾನಿಸುವೆಂ, ಯೋಗ್ಯ ರೀತಿಯಲ್ಲಿ ಅದಕ್ಕೆ ನಾನು ಸನ್ಮಾನ ಮಾಡ್ತೇನೆ ನಿಮಗೆ. ಅಂದರೆ ನಾನು ಕೂಡ ನಿಮಗೆ ನಿರಾಶೆಗೊಳಿಸುವುದಿಲ್ಲ. ನಿಮ್ಮ ಕಥೆಯನ್ನು ಕೇಳಿ ಅದಕ್ಕೆ ಯೋಗ್ಯ ರೀತಿಯಿಂದ, ಯೋಗ್ಯತೆಗೆ ಅನುಸಾರವಾಗಿ ನಾನು ಸನ್ಮಾನ ಮಾಡ್ತೀನಿ. ಒಳ್ಳೆತು ಕಥೆಯಂ ಲಾಲಿಸಿ ಬಳಿಕಂ ಈಯನೊಂದೆಡೆ ಬಿಡೆಯಂ ನೋಳ್ಪೆಂ. ಒಳಿತು, ಚಲೋ ಆಯ್ತು, ಒಳ್ಳೆಯದಾಯ್ತು. ಆದರೆ ಕಥೆಯನ್ನು ಕೇಳಿ, ಲಾಲಿಸಿ ಅಂತಂದ್ರೆ ಚಿತ್ತವಿಟ್ಟು ಕೇಳೋದು ಅಂತ ಅರ್ಥ, ಸುಮ್ಮನೆ ಕೇಳೋದಲ್ಲ. ಕಥೆಯಂ ಕೇಳಿ ಬಳಿಕಂ, ಆನಂತರ ಏನು ಎಂದೊಡೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಬಿಡೆಯಂ ನೋಡ, ನಾನಂತೂ ಬಿಟ್ಟು ಕೊಡೋದಿಲ್ಲ ನೋಡ. ಆಗ ಮನೋರಮೆ ಹೇಳ್ತಾಳೆ, ಆನುಂ ನೋಳ್ಪೆಂ ಕಥೆಯ ಪುರುಳ್ ಎಂತಿರ್ಕುದುಂ ಇಂದು. ಆನುಂ ನೋರ್ಪೆ ಅಂತಾಗಿದೆ, ಇದು ಬಹುತೇಕ ನೋಳ್ಪೆ ಅಂತ ಆಗ್ಬೋದು. ನಾನು ನೋಡ್ತೀನಿ ಕಥೆಯ ಪುರುಳ್, ಕಥೆಯ ಸಾರ ಮತ್ತು ಕಥೆಯ ತಿರುಳು ಹೇಗಿದೆ ಅಂತಕ್ಕಂಥದ್ದು. ನೀವು ಹೆಂಗೆ ಯಾವ ಪ್ರಕಾರ ಕಥೆ ಹೇಳ್ತೀರಿ ಅದಕ್ಕೆ ಅನುಗುಣವಾಗಿ ನಾನು ನಿಮಗೆ ಬೇಕಾದ ಕಾಣಿಕೆ ನೀಡಬಹುದು. ಮುದ್ದಣ್ಣ ಅಂತಾನೆ, ಆದೊಡೆ ಆಲಿಸು. ಹಂಗಂದ್ರೆ ಕೇಳು, ಕಥೆ ಚಾಲು ಮಾಡ್ತಾನೆ ನೋಡ್ರಿ. ಸ್ವಸ್ತಿ ಶ್ರೀಮತ್ ಸುರೇಂದ್ರ ಮುನೀಂದ್ರ ಫಣೀಂದ್ರ ಮುನಿ ಮುಕುಟ ತಟ ಘಟಿತ. ಯಪ್ಪ, ಸಂಸ್ಕೃತ ಮತ್ತು ಇದು ಒಂದು ರೀತಿಯ ಮಹಾಕಾವ್ಯದ ಒಂದು ಆರಂಭ. ಸ್ವಸ್ತಿ ಆರಂಭ, ಶ್ರೀಮತ್ ಸುರೇಂದ್ರ ನರೇಂದ್ರ, ಸುರೇಂದ್ರ ಮತ್ತು ನರೇಂದ್ರ ಮತ್ತು ಮುನೀಂದ್ರ ಫಣೀಂದ್ರ ಅಂತಂದ್ರೆ ನಾಗರಾಜ, ಫಣೀಂದ್ರ ಮಣಿ ಮುಕುಟ ತಟ ಘಟಿತ. ಏನೋ ಹೇಳ್ತಾ ಇದ್ದಾನೆ ಆತ. ಓಹೋ, ತಡೆ, ವಸುಧಿಗೆ ಒಡೆಯನಪ್ಪ ರಾಮಚಂದ್ರನ ಕಥೆಯಂ ಪೇಳ್ಯನೆ ಬಸದಿಗೆ ಒಡೆಯರಪ್ಪ ಸುರೇಂದ್ರರ ಚರಿತೆಯಂ ಪೇಳುವುದೇ. ಓ ತಡೆ, ಸ್ಟಾಪ್ ಪ್ಲೀಸ್, ನಿಲ್ಲಿಸಿ. ತಡೆ, ವಸುಧೆ, ಭೂಲೋಕಕ್ಕೆ ಒಡೆಯನಾಗಿರ್ತಕ್ಕಂಥ ರಾಮಚಂದ್ರನ ಕಥೆ ಬೇಕು ನನಗೆ. ಭೂಲೋಕಕ್ಕೆ ಒಡೆಯನಾಗಿರ್ತಕ್ಕಂತಹ ರಾಮಚಂದ್ರನ ಕಥೆಯಂ ಪೇಳಿ ಏನೇ ಹೇಳ್ರಿ ಅಂತಂದಾಗ, ಬಸದಿ ಜೈನರ ದೇವಾಲಯ, ಚೈತ್ಯಾಲಯ ಅಂತ ಹೇಳ್ತಾರಲ್ಲ, ಜೈನರ ದೇವಾಲಯ ಬಸದಿಗೆ ಒಡೆಯನಾಗಿರ್ತಕ್ಕಂತಹ ಅಂದರೆ ಜೈನರ ಪೂಜ್ಯನೀಯ ದೇವರಾಗಿರ್ತಕ್ಕಂಥ ಸುರೇಂದ್ರರ ಚರಿತೆ ಎಂಪೇಳುವುದೇ.
ಅವ್ರ ಕತೆ ಹೇಳ್ತೀಯ, ಸುರೇಂದ್ರರ ಕಥೆಯನ್ನು ಹೇಳ್ತೀಯ. ಸಾಲ್ಗುಮ್ ಸಾಲ್ಗುಮ್, ಸಾಕು ಸಾಕು ಸಾಕು. ಇಂತು ಎರ್ದೆಗೊಳ್ಳುವ ಕತೆಗೆ ಎಂತೆ ಉಡುಗೊರೆಯಂ ಏವೆನೋ. ಇಂತಹ ಕತೆಗೆ ಇಂತು ಎರ್ದೆಗೊಳ್ಳುವ, ಇಂತಹ ಎದೆಗೊಳ್ಳತಕ್ಕಂಥ, ಇದಂತ ಕೇಳ್ತಕ್ಕಂಥ ಈ ಕತೆಗೆ ಎಂತೆ ಉಡುಗೊರೆ ನೀಡಬೇಕು. ಇಂತಹ ಕತೆಗೆ ನಾನು ಕೇಳಿದ್ದೊಂದು, ನೀವು ಹೇಳೋದೊಂದು. ಇಂಥ ಕತೆಗೆ ಯಾವ ಉಡುಗೊರೆ ನೀಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಅವಳು ಕೇಳ್ತಾ ಇದ್ದಾಳೆ. ಆಗ ಆತ ಭಾಳ ಚಂದ ಹೇಳ್ತಾನೆ ನೋಡ್ರಿ. ನಲ್ನುಡಿದು ರಮಣಿ ಕಚಂಗಳ್ ಆಣೆ ಅಲ್ತು, ಬಸದಿ ಇಂದ್ರರ ಕತೆ ಅಲ್ತು, ರಾಮಚಂದ್ರನ ಕತೆ. ನಲ್ನುಡಿ ಒಳ್ಳೆ ಮಾತಿದು, ನೀ ಹೇಳೋದು ಖರೆ ಅದ, ಚಲೋ ಆಯಿತು. ಆದರೆ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡ್ತಾ ಇದ್ದೇನೆ. ಕಚ್ಚ ಅಂತಂದ್ರೆ ತಲೆ ಅಂತ ಅರ್ಥ ಆಗ್ತದೆ, ಮುಡಿ ಅಂತ ಅರ್ಥ ಆಗ್ತದೆ. ಈ ಮುಡಿ ಮೇಲೆ ನಾನು ಕೈ ಇಟ್ಟು ಆಣೆ ಮಾಡ್ತಾ ಇದ್ದೇನೆ, ಇದು ಬಸದಿ ಇಂದ್ರರ ಕತೆ ಅಲ್ಲ. ಅಲ್ತು ಅಲ್ಲ, ಯಾರ್ದು? ಬಸದಿ ಇಂದ್ರರ ಕತೆ ಅಲ್ತು, ರಾಮಚಂದ್ರನ ಕಥೆಯೇ ಇದು. ರಾಮಚಂದ್ರನ ಕಥೆನೇ ಇದೆ. ಪೊಗಳದು ಪೇಳುವುದು ಇದು. ಕಥೆಯ ರೂಢಿ ಏನಂತಂದ್ರೆ ಹೊಗಳಿ ಹೇಳತಕ್ಕಂಥದ್ದು, ಪೊಗಳದು ಹೇಳಬೇಕು. ಇದು ಕಥೆಯ ಆರಂಭದಲ್ಲಿ ಹೊಗಳಿ ಹೇಳಬೇಕು. ಇದು ಸಕ್ಕದದ ಒಂದು ಚೆಲುವು, ಇದು ಸಂಸ್ಕೃತದ ಒಂದು ಚೆಲುವು. ಚೆಲುವು ಅಂತಂದ್ರೆ ಒಂದು ನುಡಿ ಅಂತ ಅರ್ಥ ಆಗ್ತದೆ. ಆಗ ಲೇಸು ಒಳ್ಳೇದಾಯ್ತು, ಭಾಳ ಚಲೋ ಇದ್ದೀರಿ. ನೀರು ಇಳಿಯದ ಗಂಟಲೋಳ್ ಕಡಬಂ ತುರುಕಿದಂತಾಯಿತು. ಇದು ಭಾಳ ಫೇಮಸ್ ಸೆಂಟೆನ್ಸ್. ಇದು ನೀರೇ ಇಳಿಯಂಗಿಲ್ಲ ನನ್ನ ಗಂಟ್ಲಾಗ, ನೀವು ಕಡಬ ಹಾಕಿ ನುಂಗು ಅಂತಂದ್ರೆ ಎಲ್ಲಿಂದ ನುಂಗಲಿ ನಾನು. ಅಂದ್ರೆ ಕನ್ನಡವೇ ಸರಿಯಾಗಿ ಅರ್ಥವಾಗುವುದು ಕಷ್ಟ ಆಗ್ತದೆ ನನಗೆ. ಅರ್ಥ ಆಗ್ತದೆ, ತಿಳಿಗನ್ನಡ ಅರ್ಥ ಆಗ್ತದೆ, ಆದರೆ ಹಳಗನ್ನಡ ಅರ್ಥ ಆಗೋದಿಲ್ಲ, ಗಟ್ಟಿ ಕನ್ನಡ ಅರ್ಥ ಆಗೋದಿಲ್ಲ, ಕ್ಲಾಸಿಕ್ ಕನ್ನಡ ಅಂತೇನಂತೇವಲ್ಲ ಅದು ಅರ್ಥ ಆಗೋದಿಲ್ಲ. ಇನ್ನು ಕನ್ನಡವೇ ತಿಳಿಯಲಾರದ ನನಗೆ ಸಂಸ್ಕೃತ ತಂದು ಬಾಯೊಳಗೆ ತುರುಕಿದ್ರೆ, ತಲೆಯೊಳಗೆ ತುರುಕಿದ್ರೆ ಅದಕ್ಕೆ ಏನು ಅರ್ಥ? ನೀರು ಇಳಿಯದ ಗಂಟಲೋಳ್ ಕಡುಬಂ ತುರುಕಿದಂತೆ ಆಯಿತು. ನೀರೇ ಇಳಿಯಲಾರದ ಈ ಗಂಟಲಿನೊಳಗೆ ಕಡಬ ಹಾಕದಂಗೆ ಆಯಿತು. ಕನ್ನಡದ ಸೊಗಸನ್ ಅರಿಯಲ್ ಆರ್ತೆನ್ ಇಲ್ಲ ಎನಗೆ. ಕನ್ನಡದ ಸೊಗಸು ಅದೇ ತಿಳಿಯುವ ಶಕ್ತಿ ಇಲ್ಲ ನನಗೆ. ಕನ್ನಡದ ಸೊಗಸನ್ ಅರಿಯೆ ತಿಳಿಯುವ ಆರ್ತೇನ್ ಇಲ್ಲ ನನಗೆ, ಆ ಶಕ್ತಿ ಇಲ್ಲ ನನಗೆ. ಸಕ್ಕದದ ಸೊಗಸಂ ಪೇಳುವುದ ಗಡ ಹೇಳಲು ಸಾಧ್ಯವೇ? ಸಂಸ್ಕೃತ ಸಂಸ್ಕೃತದ ಸೊಗಸು ಹೇಳಿದ್ರೆ ಹೆಂಗೆ ಸಾಧ್ಯ ಇದೆ? ನೀರೇ ಇಳಿಯಲಾರದ ಗಂಟಲಿನೊಳಗೆ ಕಡವು ಹಾಕ್ದಂಗೆ ಆಗ್ತದೆ. ಕನ್ನಡನೇ ಚಂದ ಬರಂಗಿಲ್ಲ ನನಗೆ, ನೀವು ಸಂಸ್ಕೃತ ತಂದು ತುರುಕಿದರೆ ನನ್ನ ತಲೆಯೊಳಗೆ ಹೆಂಗೆ ಹೋಗಬೇಕು? ಅಪ್ಪೊಡೆ ಎಂತೂ ಒರೆವೆಂ. ಹಾಗಿದ್ರೆ ಇನ್ನು ಹೇಗೆ ಹೇಳಬೇಕು ಏನು? ಹಾಗಿದ್ದರೆ ಇನ್ನು ನಾನು ಹೇಗೆ ಹೇಳಬೇಕು? ಆಕೆ ಮುಂದುವರಿಸ್ತಾ ಇದ್ದಾಳೆ. ತಿರುಳ್ಗನ್ನಡದ ಬೆಳ್ನುಡಿಯೊಳೆ ಪುರುಳೊಂದು ಪೇಳುವುದು. ತಿರುಳ್ಗನ್ನಡ ಅಂದರೆ ಶುಭ್ರ ಕನ್ನಡ, ಸ್ವಚ್ಛ ಕನ್ನಡ. ಅದರ ಬೆಳ್ನುಡಿಯೊಳೆ, ಬೆಳ್ನುಡಿ ಅಂತಂದರೆ ಬೆಳಕು ನೀಡತಕ್ಕಂತಹದ್ದು, ಜ್ಞಾನ ನೀಡತಕ್ಕಂತಹದ್ದು ನುಡಿ. ತಿರುಳು ಕನ್ನಡದ ಜ್ಞಾನ ನುಡಿಯೊಳ ಒಂದು ಪುರುಳು ಒಂದೇ ಪೇಳುವುದು. ಸಾರಾಂಶ ರೂಪದಲ್ಲಿ ನೀವು ಅದನ್ನು ಹೇಳಬೇಕು. ಯಾಕೆ ಅಂತಂದ್ರೆ ಕನ್ನಡಂ ಕಸ್ತೂರಿಯಲ್ತೆ, ವೆರಿ ಇಂಪಾರ್ಟೆಂಟ್ ಅಗೇನ್. ಕನ್ನಡ ಕಸ್ತೂರಿ ಅಲ್ವ? ಕನ್ನಡಂ ಕಸ್ತೂರಿಯಲ್ತೆ, ಕನ್ನಡ ಕಸ್ತೂರಿ ಇದೆ. ಹೀಗಾಗಿ ನೀವು ಶುಭ್ರ ಕನ್ನಡದೊಳಗೆ ನನಗೆ ತಿಳಿಯುವಂತೆ ಅದರ ಸಾರ ರೂಪದೊಳಗೆ ಹೇಳಬೇಕು. ಅಪ್ಪುದಪ್ಪುದು ಆಯ್ತಾಯ್ತು. ಆದೊಡಂ ಸಕ್ಕದಂ ಒಂದೇ ರನ್ನ ಮಣಿಯಂ ಪೊನ್ನಿ ಬಿಗಿದಂತೆ ಎಸೆಗುಂ ಆಯಿತು. ಆದರೂ ಕೂಡ ಸಂಸ್ಕೃತದ ರನ್ನ ಮಣಿಯಂ ಪೊನ್ನಿನ ಬಿಗಿದಂತೆ ಅಂದರೆ ಹೊನ್ನಿನ ಚೇನಿನೊಳಗೆ, ಬಂಗಾರದ ಸರದೊಳಗೆ ಅಲ್ಲೊಂದು ಇಲ್ಲೊಂದು ರತ್ನಗಳು ಬಿಗಿದು ಸರ ಮಾಡ್ತಾರಲ್ಲ ಹಂಗೆ. ಅಂದ್ರೆ ಚೈನ ಬಂಗಾರದ್ದು,
ಅಲ್ಲಲ್ಲಿ ಒಳಗಡೆಗೆ ಒಂದೊಂದು ರತ್ನಗಳು ಸೇರಿಸಿ ಆ ಮಾಲೆ ಮಾಡ್ತಾರಲ್ಲ, ಹಾಗೆ ಆ ಸೊಗಸಾದ ಮಾಲೆ ಹಾಗೆ ನಾನು ನನ್ನ ಈ ಕಾವ್ಯ ನಿನಗೆ ಹೇಳ್ತೀನಿ. ಅಂದ್ರೇನು, ಸಂಪೂರ್ಣವಾಗಿ ತಿಳಿಗನ್ನಡ ಹೇಳಿದ್ರೂ ಕೂಡ ಅಲ್ಲಲ್ಲಿ ನಾನು ಸಂಸ್ಕೃತದ ಈ ಒಂದು ಪದಗಳನ್ನು ಬಳಸ್ತಾ ಇದ್ದೇನೆ. ಅದರಿಂ, ಆದ್ದರಿಂದ ಕರ್ಮಣಿ ಸರದೋಳ್ ಚಂಬವಳಂ ಕೋದಂತೆ ಇರೆ. ಭಾಳ ಮತ್ತು ಅದ್ಭುತವಾದಂಥ ಮಾತು. ಕರ್ಮಣಿ ಸರದೊಳಗ, ಕರ್ಮಣಿ ಹೆಣ್ಮಕ್ಳು ಹಾಕೋತಾರೆ, ನೀವು ನೋಡಿರಬೇಕು. ಆ ಕರ್ಮಣಿ ಆ ಸರದೊಳಗೆ ಅಲ್ಲೊಂದು ಇಲ್ಲೊಂದು ಚಂಬವಳಂ, ಕೆಂಪು ಹವಳ, ಕೋದಂತಿರೆ, ಪೋಣಿಸಿಕೊಂಡಂಗೆ ಇರ್ತದೆ. ಅಂದರೆ ಅಲ್ಲೊಂದು ಇಲ್ಲೊಂದು ಸಂಸ್ಕೃತ ಪದಗಳು ಹೆಂಗೆ ಸೇರಿಸ್ತೀನಿ ಅಂತಂದರೆ, ಕರಿಮಣಿಯ ಸರದೊಳಗೆ ಹೆಂಗೆ ಈ ಕೆಂಪು ಹವಳ ಸೇರಿಸಿ ಆ ಸರ ಮಾಡ್ತಾರೆ, ಹಂಗೆ ನಾನು ಕೂಡ ಅಲ್ಲಲ್ಲಿ ನನ್ನ ಕಾವ್ಯದಲ್ಲಿ ಈ ಸಂಸ್ಕೃತ ಪದಗಳನ್ನು ಸೇರಿಸ್ತೀನಿ. ರಸಂ ಒಸರೆ, ರಸ ಭರಿತವಾಗಿರಿ, ಒಂದು ಒಳ್ಳೆಯ ನವರಸದಿಂದ ಕೂಡಿರ್ತಕ್ಕಂಥ ಕಾವ್ಯ ಹೇಳ್ತೀನಿ. ಲಕ್ಕಣಂ ಮಿಕ್ಕಿರೆ, ಎಡೆ ಎಡೆಯೋಳ್ ಸಕ್ಕದದ ನಲ್ನುಡಿ ಮೇರೆಯೇ. ಅಲ್ಲಲ್ಲಿ ನಾನು ಏನು ಮಾಡ್ತಾಯಿದ್ದೇನೆ, ಲಕ್ಷಣಕ್ಕೆ ಅನುಗುಣವಾಗಿ ನಾನು ಎಡೆಯೋಳ್, ಅಲ್ಲಲ್ಲಿ ಅಂದರೆ ಆಯಾ ಸ್ಥಳಗಳಲ್ಲಿ ಸಕ್ಕದದ ನಲ್ನುಡಿ, ಸಂಸ್ಕೃತದ ಮಾತುಗಳನ್ನು ಮೆರೆಯೇ ಅಲ್ಲಿ ಉಪಯೋಗಿಸ್ತೇನೆ, ತೋರಿಸಿಕೊಡ್ತೇನೆ ನಾನು. ತಿರುಳ್ಗನ್ನಡದೊಳ್ ಕಥೆಯನ್ ಉಸಿರ್ವೆಂ, ನಾನು ಹಾಗಿದ್ದರೆ ತಿರುಳು ಕನ್ನಡದಲ್ಲಿ ಈ ಕಥೆಯನ್ನು ಹೇಳ್ತೇನೆ ಅಂಥೇಳಿ ಇಲ್ಲಿ ಮುದ್ದಣ ಕವಿ ಮನೋರಮೆಗೆ ಹೇಳ್ತಾ ಇದ್ದಾನೆ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಸಾಧ್ಯತೆ ಅಷ್ಟು ನಾನು ಸ್ಪಷ್ಟವಾಗಿ ನಿಖರವಾಗಿ ಒಂದು ಒಳ್ಳೆಯ ರೀತಿಯಿಂದ ಈ ಕಥೆಯನ್ನು ಹೇಳಿದ್ದೇನೆ. ಇದು ಪದ ಪದ್ಯಾರ್ಥ ಬೋಧನೆ. ಇಲ್ಲಿ ಪದ್ಯ ಇಲ್ಲ, ಕೋರ್ಸ್ ಗದ್ಯ ಇದೆ. ಪದ ಗದ್ಯಾರ್ಥ ಅಂದರೆ ಹಳಗನ್ನಡದ ರೂಪದಲ್ಲಿರ್ತಕ್ಕಂಥ ಈ ಪದಗಳನ್ನು ನಾನು ನಿಮಗೆ ತಿಳಿಗನ್ನಡದಲ್ಲಿ ಶುಭ್ರವಾಗಿ ಹೇಳಕ್ಕೆ ಪ್ರಯತ್ನ ಮಾಡಿದ್ದೇನೆ. ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಇದು ತಲುಪಿರ್ತದೆ. ದಯವಿಟ್ಟು ಇದನ್ನು ಹಲವು ಸಲ ಕೇಳ್ರಿ. ಯಾಕೆ ಅಂತಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಇದು ಭಾಳಷ್ಟು ಮಹತ್ವದ್ದು. ಅದಕ್ಕೋಸ್ಕರವಾಗಿ ದಯವಿಟ್ಟು ಇದನ್ನು ಅನೇಕ ಸಲ ಕೇಳಬೇಕು. ಅದರ ಜೊತೆಯಲ್ಲಿಯೇ ನಾನು ಇನ್ನು ನನ್ನ ಮುಂದಿನ ಒಂದು ಅವಧಿಯಲ್ಲಿ, ಮುಂದಿನ ಪೀರಿಯಡ್ನಲ್ಲಿ ಇಲ್ಲಿರ್ತಕ್ಕಂಥ ಪ್ರಶ್ನೋತ್ತರ ಮಾಲಿಕೆಯನ್ನು ನಾನು ಬಿಡುಗಡೆ ಮಾಡ್ತಾಯಿದ್ದೇನೆ. ದಯವಿಟ್ಟು ಅದನ್ನು ಕೂಡ ತಾವು ನೋಡಿ. ಯಾಕೆ ಅಂತಂದರೆ ಪರೀಕ್ಷಾ ದೃಷ್ಟಿ ಬಹಳ ಮಹತ್ವದ್ದು. ಈ ಪ್ರಕಾರವಾಗಿ ಹೇಳ್ತಾ ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಬೆಲ್ ಇರ್ತಕ್ಕಂಥ ಐಕಾನನ್ನು ನೀವು ಪ್ರೆಸ್ ಮಾಡಿದರೆ ನನ್ನ ನೂತನ ಪಾಠಗಳ ಬಿಡುಗಡೆ ಆದಾಗ ನಿಮಗೆ ಏನಾಗ್ತದೆ ಅಂತಂದ್ರೆ ಒಂದು ಸೂಚನೆ ಬಂದಿರ್ತದೆ ಅಂತ ಹೇಳ್ತಾ ನಾನು ಇವತ್ತು ಇಲ್ಲಿಗೆ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ. ವಂದನೆಗಳೊಂದಿಗೆ.